ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ಸ್ ಆಫ್ ಸ್ವಾತಿ ಕಿರಣ್. ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಏನಿರುತ್ತೆ ಅಂದರೆ ನನ್ನ ವೀಕ್ ಡೇ ರೊಟೀನ್. ಆ್ಯಕ್ಚುಲಿ ನಾನು ವರ್ಕಿಂಗು, ನಂದು BE ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು. ಈಗ ವರ್ಕ್ ಮಾಡ್ತಾ ಇದ್ದೀನಿ. ಆದಮೇಲೆ ನಂದು ಪ್ರೆಗ್ನೆನ್ಸಿ ಜರ್ನಿ ಬೇರೆ ಈಗ, ಅದರಿಂದ ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ತಗೊಂಡಿದ್ದೀನಿ. ಸೊ ಹೆಂಗಿರುತ್ತೆ ಇವತ್ತಿನ ದಿವಸ ಅನ್ನೋದು ನಾನು ಈ ವ್ಲಾಗಲ್ಲಿ ಕಂಪ್ಲೀಟ್ ಕ್ಯಾಪ್ಚರ್ ಮಾಡ್ತೀನಿ. ವರ್ಕಿಂಗ್ ಡೇ ಇದ್ದರೆ ಹೇಗಿರುತ್ತೆ, ವೀಕೆಂಡ್ ಇದ್ದರೆ ಹೇಗಿರುತ್ತೆ ಅನ್ನೋದು ಮುಂದಿನ ಬ್ಲಾಗಲ್ಲಿ ಹಾಕ್ತೀನಿ. ನನ್ನ ಶಿಫ್ಟ್ ಅಂದ್ಬಿಟ್ಟು 8 to 5. ಸೊ ಮಾರ್ನಿಂಗ್ 8ಗೆ ಲಾಗಿನ್ ಆಗಿಬಿಡ್ತೀನಿ ನಾನು. ಈಗ ಟೈಮ್ 8 ಆಗಿದೆ, ಸೊ ಲಾಗಿನ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈಗ ನಾನು ಪ್ರೆಗ್ನೆನ್ಸಿಲಿ ಇರೋದ್ರಿಂದ ಸ್ವಲ್ಪ ರೆಸ್ಟ್ ಮಾಡಬೇಕು ಅನ್ನೋದ್ರಿಂದ ಡಾಕ್ಟ್ರು ನಾವು ಮನೆ ಶಿಫ್ಟ್ ಮಾಡಿ ಇಲ್ಲಿ ಬಂದಿದ್ದೀವಿ ನಮ್ಮ ನೇಟಿವ್ಗೆ. ಇದಕ್ಕೂ ಮುಂಚೆ ನಾವು ಬ್ಯಾಂಗ್ಳೂರಲ್ಲಿ ಇರ್ತಿದ್ವಿ, ನಾನು ನನ್ನ ಹಸ್ಬೆಂಡು. ಈಗ ನನ್ನ ಹಸ್ಬೆಂಡ್ ವೀಕ್ಲಿ ಒನ್ಸ್ ಬರ್ತಾ ಹೋಗ್ತಾ ಇರ್ತಾರೆ. ಆ್ಯಕ್ಚುಲಿ ಲಾಸ್ಟ್ ಮಂಡೇ ಬಂದಿದ್ರು, ವೆಡ್ನೆಸ್ಡೇ ತಾನೇ ಹೋದ್ರು ಪಾಪ. ನೆಕ್ಸ್ಟ್ ವೀಕ್ ಬರ್ತಾರೆ ಮತ್ತೆ. ಇನ್ನು ಅವರು ಕೂಡ ಇಂಜಿನಿಯರಿಂಗ್ಗೆ, ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅವರು ಒಂದು ಅಸ್ಟ್ರಾಲಜರು. ನಾನು ಫೋಟೋ ಕೊಡ್ತೀನಿ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ನಿಮ್ಗೇನಾದರೂ ಅಸ್ಟ್ರಾಲಜಿಕಲ್ ಕ್ವೈರೀಸ್ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಮೋಸ್ಟ್ಲಿ ಪ್ರೆಗ್ನೆನ್ಸಿ ಮುಗಿದ ಮೇಲೆ, ಡೆಲಿವರಿ ಆದ್ಮೇಲೆ ಮತ್ತೆ ನಾವು ವಾಪಸ್ಸು ಹೋಗ್ಬೇಕಾಗತ್ತೆ ಇಲ್ಲಿಂದ. ಆಮೇಲೆ ಈಗ ಒಂದು ಟೈಮ್ 8:30 ಆಗಿದೆ. ನಾನು ಹಾಲು ಕುಡಿತಾ ಇದ್ದೀನಿ. ಆ್ಯಕ್ಚುಲಿ ಏನಂದರೆ, ಇದಕ್ಕೂ ಮುಂಚೆ ನಾವು ಬ್ಯಾಂಗ್ಳೂರಲ್ಲಿದ್ವಿ, ನಾನು ನಮ್ಮ ಹಸ್ಬೆಂಡು ಸಪ್ರೇಟ್ ಮನೇಲಿ. ಅದು ರೆಂಟಲ್ ಹೋಮು. ಆ್ಯಕ್ಚುಲಿ ಚಿಕ್ಕದೇ ಇದ್ದರೂ ಅಲ್ಲಿ ರೆಂಟಲ್ ಹೋಮಲ್ಲಿ ಇದ್ವಿ ನಾವು, ಚೆನ್ನಾಗಿತ್ತು. ಸಡನ್ನಾಗಿ ಪ್ರೆಗ್ನೆನ್ಸಿ ಇರುವಾಗಲೇ ಅವ್ರಿಗೆ ಮನೆ ಬೇಕಾಗಿತ್ತು ಅಂದ್ಬಿಟ್ಟು ವೆಕೇಟ್ ಮಾಡಬೇಕಾಗಿದ್ದ ಸಿಚುವೇಶನ್ ಬಂತು. ಇನ್ನು ಪ್ರೆಗ್ನೆನ್ಸಿಲಿ ಹೊಸ ಮನೆ ಮಾಡಬಾರ್ದು ಅಂತ ಎಲ್ಲರೂ ಹೇಳ್ತಾರೆ ದೊಡ್ಡವರು. ನಮ್ಮ ಹಸ್ಬೆಂಡು ಅಸ್ಟ್ರಾಲಜರ್ ಅಲ್ವಾ, ಸೊ ಅವರಿಗೆ ಗೊತ್ತು. ಅಸ್ಟ್ರಾಲಜಿ ಪ್ರಕಾರ ಪ್ರೆಗ್ನೆನ್ಸಿ ಇರುವಾಗ ಮನೆ ಮಾಡೋ ಥರ ಇಲ್ಲ. ಹಾಗಂದ್ಬಿಟ್ಟು ನಾವು ಮತ್ತೆ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನು ನಮ್ಮ ನೇಟಿವ್ಗೆ ಬಂದೆ. ಸರಿ ಓಕೆ, ನಾನು ಸ್ವಲ್ಪ ರೆಸ್ಟ್ ತಗೊಂಡಂಗೆ ಇರುತ್ತೆ ಅಂದ್ಬಿಟ್ಟು ಅದರಿಂದ ಇಲ್ಲೇ ಇದ್ದೀವಿ ಈಗ. ಅಂದರೆ ನಮ್ಮ ಹಸ್ಬೆಂಡ್ದು ಅಸ್ಟ್ರಾಲಜಿ ಆಫೀಸ್ ಇದೆ, ಅವ್ರದ್ದು ಓನ್ ಆಫೀಸು. ಅಲ್ಲಿ ಅವರು ನೇಟಿವ್ ಅಂದರೆ ಬಂಗಾರಪೇಟೆ ಹತ್ತಿರ ಇದೆ. ಬಂಗಾರಪೇಟೆ ಶಿರಡಿ ಸಾಯಿಬಾಬಾ ದೇವಸ್ಥಾನ ಇದೆಯಲ್ಲ, ಅಲ್ಲೇ ಇದೆ ಅವ್ರದ್ದು ಆಫೀಸು. ಸೊ ಅವರು ಅದನ್ನು ಬಿಟ್ಟು ಬರೋಕ್ಕಾಗಲ್ಲ, ನನ್ನ ಜೊತೆ ಇಲ್ಲಿ ಇರೋಕ್ಕಾಗಲ್ಲ. ಸೊ ಅವ್ರು ವೀಕ್ಲಿ ಒನ್ಸ್ ಬರ್ತಾ ಇರ್ತಾರೆ. ಇದು ಥರ್ಸ್ಡೇ ವ್ಲಾಗು. ಅವರು ಮಂಡೇ ಬಂದು ವೆಡ್ನೆಸ್ಡೇ ತಾನೇ ಹೋದ್ರು ಪಾಪ. ಸೊ ಇನ್ನೊಂದು ಸ್ವಲ್ಪ ದಿವಸ ನಮ್ಮ ಬ್ಲಾಗ್ ಹಿಂಗೆ ಇರುತ್ತೆ, ಸಿಂಗಲ್ ಆಗಿ. ಅವ್ರನ್ನ ನಾನು ಮೋಸ್ಟ್ಲಿ ಇನ್ಕ್ಲೂಡ್ ಮಾಡೋಕ್ಕೆ ನೋಡ್ತೀನಿ. ಆ್ಯಕ್ಚುಲಿ ಏನು ಅಂದರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಅಸ್ಟ್ರಾಲಜಿಕಲ್ ಆಗಿ ಹೇಳ್ಬೇಕು ಅಂದರೆ ಕಟ್ಟಿಂಗು ಶೇವಿಂಗು ಮಾಡೋ ಥರ ಇಲ್ಲ ಪಾಪ. ಅವ್ರು ಆ್ಯಕ್ಚುಲಿ ಒಂದು 7 months ಕೂದಲೆಲ್ಲ ಹಾಗೇ ಇದೆ ಅವ್ರದ್ದು ಪಾಪ. ಏನು ಕಟ್ಟಿಂಗ್ ಶೇವಿಂಗ್ ಮಾಡೇ ಇರಲಿಲ್ಲ. ಸೊ ಅದಕ್ಕೆ ಅವ್ರನ್ನ ನಾನು ಬ್ಲಾಗಲ್ಲಿ ಇನ್ಕ್ಲೂಡ್ ಮಾಡ್ತಾ ಇಲ್ಲ. ಬಂದರೂ ಕೂಡ ಒಂದು ಫೋಟೋ ನಾನು ಆ್ಯಡ್ ಮಾಡ್ತೀನಿ ನೋಡಿ. ನೆಕ್ಸ್ಟ್ ವೀಕು ಬರ್ತಾರೆ, ಮೋಸ್ಟ್ಲಿ ಯುಗಾದಿ ಟೈಮಲ್ಲಿ ಬರ್ತಾರೆ. ಆ್ಯಕ್ಚುಲಿ ತುಂಬ ಜನ ಏನಂದರೆ, ನಾವು ಇವಾಗ ಅಸ್ಟ್ರಾಲಜಿ ಅಂತೀನಲ್ವಾ, ಅಂದರೆ ನಾವು ಮತ್ತೆ ಹೊಸ ಮನೆ ಮಾಡೋಕ್ಕೂ ಅಸ್ಟ್ರಾಲಜಿಕಲ್ ಆಗಿ ಮಾಡಬಾರ್ದು, ಮತ್ತು ನನ್ನ ಹಸ್ಬೆಂಡ್ ಕಟ್ಟಿಂಗ್ ಶೇವಿಂಗು ಮಾಡಬಾರ್ದು ಅಂತ ಹೇಳ್ತೀನಲ್ವಾ. ತುಂಬ ಜನ ಅನ್ಕೊತೀರಾ ನೀವು ಅಸ್ಟ್ರಾಲಜಿ ತುಂಬ ಬಿಲೀವ್ ಮಾಡ್ತೀರಾ, ಮೋಸ್ಟ್ಲಿ ನಿಮ್ಮ ಹಸ್ಬೆಂಡ್ ಅಸ್ಟ್ರಾಲಜಿ ಆಗಿರೋದ್ರಿಂದ ನೀವು ಬಿಲೀವ್ ಮಾಡ್ತೀರೇನೋ ಅಂತ. ಹಾಗಂತಲ್ಲ, ಆ್ಯಕ್ಚುಲಿ ನಮಗೆ ಅಸ್ಟ್ರಾಲಜಿಲಿ ಏನೋ ಒಂದು ಸೈಂಟಿಫಿಕಲಾಗಿ ರೀಸನ್ ಇದೆ ಎಲ್ಲದಕ್ಕೂ. ಒಂದು ಈ ಪ್ರಕೃತಿಲಿ ನಡೆಯೋ ಎಲ್ಲ ವಿಷಯಕ್ಕೂ ಅಸ್ಟ್ರಾಲಜಿಗೂ ಸಂಬಂಧ ಇದೆ ಅಂತ ಆದಮೇಲೆ
ನನ್ನ ಹಸ್ಬೆಂಡ್ ಅಸ್ಟ್ರಾಲಜಿ ಫೀಲ್ಡ್ಗೆ ಹೋದ್ರು. ಅವ್ರು ಆ್ಯಕ್ಚುಲಿ ಬೇಸಿಕಲಿ ಮೆಕ್ಯಾನಿಕಲ್ ಇಂಜಿನಿಯರ್. ಸೊ ಅವರು ಮಾನ್ಯತಾ ಟೆಕ್ ಪಾರ್ಕು ಮತ್ತು ITPL ಅಲ್ಲೆಲ್ಲ ವರ್ಕ್ ಮಾಡಿದ್ದಾರೆ. ಅದನ್ನೆಲ್ಲ ಬಿಟ್ಟು ಆಮೇಲೆ ಬಿಸ್ನೆಸ್ಸಿಗೆ ಬಂದು ಮತ್ತೆ ಈಗ ಅಸ್ಟ್ರಾಲಜಿ ಫೀಲ್ಡ್ಗೆ ಹೋಗ್ಬಿಟ್ಟಿದ್ದಾರೆ. ಅಂದರೆ ಸೈಂಟಿಫಿಕಲ್ ಆಗಿ ಏನೇ ಮಾಡೋಕ್ಕೋದ್ರು ಅದರಲ್ಲಿ ಒಂದು ರೀಸನ್ ಇದೆ ಅಸ್ಟ್ರಾಲಜಿ ಅನ್ನೋದ್ರಲ್ಲಿ ಅಂತ ಅಂದಮೇಲೆ ಅವ್ರು ಅಸ್ಟ್ರಾಲಜಿಗೆ ಹೋಗಿದ್ದು. ನಾವು ಅದಕ್ಕೆ ಇವಾಗ ಟ್ರಸ್ಟ್ ಮಾಡಿದ್ರು. ಏನಂದರೆ ಹೆಂಗೆ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಾವು ಇವಾಗ ಒಂದು ಬಿಸ್ನೆಸ್ಸೇ ಮಾಡ್ತೀವಿ ಅಂದರೆ ಎಷ್ಟೋ ಇನ್ವೆಸ್ಟ್ಮೆಂಟ್ ಆಗ್ತೀವಲ್ವಾ, ಎಷ್ಟು ಇನ್ವೆಸ್ಟ್ಮೆಂಟ್ ಆಗ್ತೀವಿ ಅದರಲ್ಲಿ ಒಂದು ನಮಗೆ ಈ ಟೈಮಲ್ಲಿ ಈ ಬಿಸ್ನೆಸ್ ಬರುತ್ತಾ ಇಲ್ವಾ, ಈ ಟೈಮಲ್ಲಿ ಮಾಡ್ಬೋದಾ ಇಲ್ವಾ ಅನ್ನೋ ಒಂದು ಕ್ಲಾರಿಟಿಗೋಸ್ಕರ ಅಸ್ಟ್ರಾಲಜಿ ಇರೋದು. ಆ ಕ್ಲಾರಿಟಿ ತಗೊಂಡು ಅದಕ್ಕೆ ಇನ್ನೇನು ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಇದು ಒಂದು ಇಷ್ಟಿರುತ್ತೆ, 1000-2000 ಖರ್ಚು ಮಾಡಿ ಒಂದು ಅಸ್ಟ್ರಾಲಜಿ ಕೇಳ್ಬಿಟ್ಟು ಒಂದು ಕ್ಲಾರಿಟಿ, ಒಂದು ಕ್ಲಿಯರ್ ವಿಷನಲ್ಲಿ ನೀವು ಆ ಪ್ರಾಸೆಸ್ ಮಾಡಿದ್ರಿ ಅಂದರೆ ನಿಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅಂದರೆ ನಾಳೆ ದಿವಸ ಮತ್ತೆ ಲಾಸ್ ಫೇಸ್ ಮಾಡೋದು, ಬೇರೆ ಏನೋ ಫೇಸ್ ಮಾಡೋದು, ಅಂದರೆ ಯಾರೋ ಬಂದು ನೀವು ವಾಸ್ತು ಸರಿ ಇಲ್ಲ, ಮನೆಗೆ ಆಗಲಿ ಮನೆ ಕಟ್ಟಿದ ನಂತರ ಯಾರೋ ಬಂದು ವಾಸ್ತು ಸರಿ ಇಲ್ಲ, ಇದು ಅದನ್ನು ಮಾಡಬೇಕು, ಇದು ಚೇಂಜ್ ಮಾಡಬೇಕು ಅನ್ನೋದಕ್ಕಿಂತ ಎಲ್ಲ ಮೊದಲೇನೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಮುಂಚೆನೇ ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿ, ಅಂದರೆ ಅಸ್ಟ್ರಾಲಜಿ ಅನ್ನೋದು ಬಂದ್ಬಿಟ್ಟು ಒಂದು ಬೇಸ್ಮೆಂಟ್ ಪಿಲ್ಲರ್ ಥರ ಈಗ ಹೇಗಾಗ್ಬಿಟ್ಟಿದೆ ಅಂದರೆ ಮೋಸ್ಟ್ ಪ್ರಾಬಬ್ಲಿ ಎಲ್ಲದಕ್ಕೂ ಅಸ್ಟ್ರಾಲಜಿ ರಿಲೇಟ್ ಆಗಿದೆ. ಸೊ ಅದರಿಂದ ನಾವು ಬಿಲೀವ್ ಮಾಡ್ತೀವಿ ಅಷ್ಟೇ. ನಾನು ಯಾರಿಗೂ ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲ. ಖಂಡಿತ ಇವಾಗ ಎಲ್ಲ ದೇವ್ರನ್ನ ಹೇಗೆ ನಂಬ್ತಾರೋ ಹಾಗೆ ಕೂಡ ಹಾಗೇನೆ ಇದು ಕೂಡ. ಸೊ ಅಷ್ಟೇ, ನಾನು ಇನ್ನೇನು ಹೇಳ್ತಾ ಇಲ್ಲ. ದೇವ್ರನ್ನ ಹೇಗೆ ನಂಬ್ತೀರೋ ಅದೇ ಥರನೇ ಅಸ್ಟ್ರಾಲಜಿ ಅನ್ನೋದು ಕೂಡ. ಅದು ಒಂದು ಸೈಂಟಿಫಿಕ್ ರೀಸನ್ನು. ಮುಂದಿನ ಕಾಲದಲ್ಲೆಲ್ಲನೂ ಅವರು ದೊಡ್ಡವರು ಅದನ್ನೇ ಹೇಳ್ತಾ ಇದ್ದಿದ್ದು, ಒಂದೊಂದಕ್ಕೂ ಒಂದೊಂದು ಅರ್ಥ ಇರುತ್ತೆ ಅಂದರೆ ಅವ್ರು ಬೇರೆ ಥರ ಹೇಳ್ತಾ ಇದ್ರು. ಈಗ ಅದನ್ನ ಒಂಚೂರು ಅಪ್ಗ್ರೇಡೆಡ್ ಅಲ್ಲಿ ಒಂಚೂರು ಟೆಕ್ನಿಕಲ್ ಆಗಿ ಸೈಂಟಿಫಿಕಲ್ ಅಸ್ಟ್ರಾಲಜಿ ಅಂತ ಚೇಂಜ್ ಆಗಿದೆ ಅಷ್ಟೇ. ಈಗ ಒಂದು 9:30 9:45 ಆಗಿದೆ. ಬ್ರೇಕ್ಫಾಸ್ಟ್ ತಿಂತಾ ಇದ್ದೀನಿ. ಅಂದರೆ ಇಡ್ಲಿ ತಿಂತಾ ಇದ್ದೀನಿ ಈಗ. ಟೈಮ್ ಒಂದು 10:45 11 ಹತ್ರ ಅನ್ಕೊಳ್ಳಿ. ಯಾವಾಗಲೂ ಅಷ್ಟೇ ಟ್ಯಾಬ್ಲೆಟ್ ತಗೊಳ್ಳೋಕ್ಕೆ 1 hour ಮುಂಚೆನೇ ಬ್ರೇಕ್ಫಾಸ್ಟ್ ಮಾಡ್ಕೊಬೇಕು. ಸೊ ನಾನು ಕೂಡ ಅದನ್ನೇ ಫಾಲೋ ಮಾಡ್ತೀನಿ. ನಾನು ಬ್ರೇಕ್ಫಾಸ್ಟ್ ಮಾಡಿ 1 hour ಆಯಿತು. ಸೊ ಈಗ ನಂದು ವಿಟಮಿನ್ ಟ್ಯಾಬ್ಲೆಟ್ ಇದೆ ಅಲ್ಲ, ಅದನ್ನು ತಗೊಂಡ್ಬಿಡೋಣ ಅಂತ ತಗೊತಾ ಇದ್ದೀನಿ. ಅಂದರೆ ನನ್ನ ವರ್ಕ್ ಹೆಂಗೆ ಅಂದರೆ ಈಗ 8 to 5 ಶಿಫ್ಟ್ ಅಲ್ವಾ, ನಾನು ಕಂಟಿನ್ಯೂಸ್ 8 to 5 ವರ್ಕ್ ಮಾಡಲೇಬೇಕು. ಮತ್ತು ಆಫ್ಟರ್ 5 ನನಗೆ ಅಷ್ಟು ವರ್ಕ್ ಇರೋದಿಲ್ಲ. 5 ಆದಮೇಲೆ ನಾನು ವರ್ಕ್ ಮಾಡೋ ಅಗತ್ಯಕತೆ ಇಲ್ಲ. ಸೊ 8 hours ಪ್ರೊಡಕ್ಟಿವಿಟಿ 8 to 5 ಶಿಫ್ಟ್ ಒಳಗೆ ಕೊಡಬೇಕು. 1 hour ಬ್ರೇಕ್ ಇರುತ್ತೆ. ಅದರಲ್ಲಿ ನಾನು ಬ್ರೇಕ್ಫಾಸ್ಟು, ಟ್ಯಾಬ್ಲೆಟ್ಸು, ಲಂಚು ಇದೆಲ್ಲ ತೊಗೊಂಡ್ಬಿಡ್ತೀನಿ ಆ 1 hour. ಅಂದರೆ 1 hour ಕಂಟಿನ್ಯೂ ತೊಗೊಳ್ಳಲ್ಲ ನಾನು. ಇದು ಮಿಡ್ ಅಂದರೆ ಬ್ರೇಕ್ಫಾಸ್ಟ್ ಒಂದು 10 to 15 minutes, ಲಂಚ್ಗೆ ಒಂದು 15 to 20 minutes ಆ ಥರ. ನನಗೆ ಯಾವಾಗೆಲ್ಲ ಟಯರ್ಡ್ ಅನಿಸುತ್ತೋ ಅವಾಗ ಒಂದು 10 to 15 minutes ಗ್ಯಾಪ್ ತೊಗೊಂಡು ವರ್ಕ್ ಮಾಡ್ಕೊಂಡ್ಬಿಡ್ತೀನಿ. ಅಂದರೆ ನನ್ನ ಆಫೀಸು ಎಲ್ಲಿದೆ ಏನೋ ಒಂದು ಡೀಟೇಲ್ಸ್ ಬೇಕಂದರೆ ನಾನು ಹೇಳ್ತೀನಿ. ಅಂದರೆ ಯಾವ ಆಫೀಸ್ ಅಂತ ಇರಲ್ಲ, ನಾನು ಬಂದು ಬಾಗ್ಮನೆ ಟೆಕ್ ಪಾರ್ಕಲ್ಲಿ ವರ್ಕ್ ಮಾಡ್ತಾ ಇರೋದು. ಬಾಗ್ಮನೆ ಟೆಕ್ ಪಾರ್ಕಲ್ಲಿ ಯಾವ ಆಫೀಸು ಅಂತ ನಾನು ಹೇಳ್ಬೋದೋ ಇಲ್ವೋ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾನು ಇದೇ ಫಸ್ಟ್ ಸೋಷಿಯಲ್ ಮೀಡಿಯಲ್ಲಿ ಬರ್ತಿರೋದಲ್ವಾ.
ಸೊ ನಾನು ಅದು ಕೇಳ್ಕೊಂಡು ಹೇಳ್ತೀನಿ. ಈಗ ಬಾಗ್ಮನೆ ಟೆಕ್ ಪಾರ್ಕಲ್ಲಿ ನಾನು ವರ್ಕ್ ಮಾಡ್ತಾ ಇರೋದು. ಆಲ್ಮೋಸ್ಟ್ ನಾನೊಂದು 7 months ಆಯ್ತು. ನಾನು ಪ್ರೆಗ್ನೆನ್ಸಿಯಿಂದ ಆಫೀಸ್ಗೆ ಹೋಗೇ ಇರಲಿಲ್ಲ. ಅದಕ್ಕೂ ಮುಂಚೆ ಕೂಡ ಓನ್ಲಿ 2 days ವರ್ಕ್ ಫ್ರಮ್ ಆಫೀಸ್ ಇದ್ದಿದ್ದು, 3 days ವರ್ಕ್ ಫ್ರಮ್ ಹೋಮೇ ಇರ್ತಿತ್ತು. ಇದು ನಾವು ಬ್ಯಾಂಗ್ಳೂರಲ್ಲಿ ಸ್ಟೇ ಮಾಡಿದ್ದ ಜಾಗದಿಂದ ಆಫೀಸ್ಗೆ 1.5 hour ಕರೆಕ್ಟಾಗಿ ಆಗೋದು. ಟ್ರಾವೆಲ್ಗೆ, ಜರ್ನಿಗೆ ಹೋಗೋಕ್ಕೆ 1.5 hour, ಬರೋಕ್ಕೆ 1.5 hour. ಟ್ರಾಫಿಕ್ ಇದ್ರೆ 2 hours, 2.5 hours ಆನೆ ಆಗ್ಬಿಡ್ತಾ ಇತ್ತು. ಸೊ ಏಕೆ ಡೈಲಿ ಒಂದು 3 hours ಆದ್ರೂ ಟ್ರಾವೆಲಿಂಗ್ ಇರ್ತಿತ್ತು. ಮತ್ತೆ ಯಾಕೆ ರಿಸ್ಕು ಅಂತ ಪ್ರೆಗ್ನೆನ್ಸಿಯಿಂದ ನಾನು ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ತಗೊಂಡ್ಬಿಟ್ಟೆ. ಸೊ ಆಫೀಸ್ದು ಒಂದು ವಿಡಿಯೋ ಇರಬೇಕು ಫಸ್ಟ್ ನಾನು ರೆಕಾರ್ಡ್ ಮಾಡಿದ್ದು, ಸುಮ್ಮನೆ ಫ್ರಂಟ್ ಮಾತ್ರ. ಅದನ್ನ ನಾನು ಆ್ಯಡ್ ಮಾಡ್ತೀನಿ ನೋಡಿ. ಹಾಯ್, ಇದೇನಂದರೆ ಲೆಮನ್ ಜ್ಯೂಸು. ಆ್ಯಕ್ಚುಲಿ ಏನು ಇನ್ಫಾರ್ಮೇಷನ್ನು ಇಲ್ಲ ಟಿಪ್ ಅನ್ಕೊಬೋದು ನೀವು. ನಾವು ಅಯನ್ ಟ್ಯಾಬ್ಲೆಟು, ವಿಟಮಿನ್ ಟ್ಯಾಬ್ಲೆಟ್ ತೊಗೊತೀವಲ್ವಾ ಮಾರ್ನಿಂಗ್ ಫುಡ್ ಆದಮೇಲೆ 1 hour ಗ್ಯಾಪ್ ಬಿಟ್ಟು ಟ್ಯಾಬ್ಲೆಟ್ ತೊಗೊಬೇಕು. ಅದೇ ಥರ 1 hour or half an hour ಗ್ಯಾಪ್ ಬಿಟ್ಟು ಲೆಮನ್ ಜ್ಯೂಸ್ ಅಂದರೆ ಸಿಟ್ರಿಕ್ ಫ್ರೂಟ್ಸ್ ಲೈಕ್ ಆರೆಂಜ್, ಲೆಮನ್ ಜ್ಯೂಸ್, ಮೋಸಂಬಿ ಈ ಥರ ತೊಗೊಂಡ್ರೆ ಆ ಅಯನ್ ಟ್ಯಾಬ್ಲೆಟಿನ ಅಂಶ ಏನಿರುತ್ತೆ, ಆ ಅಯನ್ ಕಂಟೆಂಟ್ ಅನ್ನೋದು ಈಸಿಯಾಗಿ ಬ್ಲಡ್ಡಲ್ಲಿ ಅಬ್ಸರ್ವ್ ಆಗಿಬಿಡತ್ತೆ ನಿಮಗೆ ಬಾಡಿಗೆ. ಸೊ ಈ ಥರ ತಗೊಂಡ್ರೆ ನಿಮಗೆ ನಾವು ವೆಯ್ಟ್ ಮಾಡಬೇಕು. ನಾರ್ಮಲ್ ಆಗಿ ಟ್ಯಾಬ್ಲೆಟ್ ತಗೊಂಡ್ರೆ ಅದು ಆ ಟ್ಯಾಬ್ಲೆಟ್ ಬಂದು ಡಿಸಾಲ್ವ್ ಆಗಿ ಬ್ಲಡ್ಡಲ್ಲಿ ಸೇರೋಷ್ಟರಲ್ಲಿ ತುಂಬಾ ಟೈಮ್ ಆಗುತ್ತೆ. ಈ ಥರ ಸಿಟ್ರಿಕ್ ಫ್ರೂಟ್ಸು ಅದು ಬೇಗನೆ ಡಿಸಾಲ್ವ್ ಆಗಿ ಬ್ಲಡ್ಡಲ್ಲಿ ಅಬ್ಸರ್ವ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ನಾನು ಒಂದು ವಿಡಿಯೋ ಯೂಟ್ಯೂಬಿಂದ, ಸೋಷಿಯಲ್ ಮೀಡಿಯಾಯಿಂದನೇ ನಾನು ತಿಳ್ಕೊಂಡಿದ್ದು. ಆ್ಯಕ್ಚುಲಿ ಡಾಕ್ಟರ್ಸ್ ಕೇಳಿದ್ರು ಅದನ್ನೇ ಹೇಳ್ತಾರೆ, ಡೈಲಿ 1 ಆರೆಂಜ್ ತಗೊಳ್ಳಿ ಪ್ರೆಗ್ನೆನ್ಸಿಲಿ ಅಂತ. ಸೊ ನಾನು ಲೆಮನ್ ಜ್ಯೂಸ್ ತೊಗೊತೀನಿ, ಇಲ್ಲ ಆರೆಂಜ್ ಜ್ಯೂಸ್ ತೊಗೊತೀನಿ. ನನಗೆ ಹಂಗೆ ಕನ್ಸ್ಯೂಮ್ ಮಾಡೋಕ್ಕೆ ಆಗತ್ತಾ ಇಲ್ಲ. ಸೊ ನಾನು ಜ್ಯೂಸ್ ಆಗಿ ತೊಗೊತಾ ಇದ್ದೀನಿ. ಏನೀಗ ಒಂದು 12:30 ಆಗಿದೆ. ನಾನು ಬ್ರೇಕ್ಫಾಸ್ಟು ಒಂದು 9:45, 10 ಮಾಡಿದೆ. ಆಮೇಲೆ 11:30 ಆ ಟೈಮಲ್ಲಿ ಟ್ಯಾಬ್ಲೆಟ್ ತೊಗೊಂಡಿದ್ದೆ. ಸೊ ಈಗ ಗ್ಯಾಪ್ ಆಗಿದೆ. ಈಗ ಲೆಮನ್ ಜ್ಯೂಸ್ ತೊಗೊತಾ ಇದ್ದೀನಿ. ಮತ್ತೆ ಒಂದು 1 hour ಗ್ಯಾಪ್ ಬಿಟ್ಟು ಲಂಚ್, ಇಲ್ಲ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಲಂಚ್ ತೊಗೊಳಕ್ಕೆ ನಂಗೆ ಟೈಮ್ ಕರೆಕ್ಟ್ ಇರುತ್ತೆ. ಸೊ ಅದರಿಂದ ನಾನು ಈಗ ತೊಗೊತಾ ಇದ್ದೀನಿ. ಏನಂದರೆ ಕೆಲವೊಬ್ರು ಅನ್ಕೊಂತೀರ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ವೆಕೇಟ್ ಮಾಡಿದ್ನಿ ಅಂತ ಹೇಳ್ವಲ್ಲ, ನಿಮ್ಮ ಥಿಂಗ್ಸು ಹೇಗೆ ಏನು ಮ್ಯಾನೇಜ್ ಮಾಡ್ತಿದ್ದೀರಾ ಅಂತ. ಆ್ಯಕ್ಚುಲಿ ಇಲ್ಲಿ 2 buildings ಇದೆ ನಮ್ಮ ಡ್ಯಾಡಿದು. ಒಂದು ನಾವು ಸ್ಟೇ ಮಾಡಿದ್ದೀವಿ, ಒಂದ್ಲಿ ಸಿಂಗಲ್ ಗ್ರೌಂಡ್ ಫ್ಲೋರ್ ಮಾತ್ರ ಇರುತ್ತೆ, ಅದರಲ್ಲಿ ನಮ್ಮ ಫ್ಯಾಮಿಲಿ ಸ್ಟೇ ಮಾಡಿದ್ದಾರೆ. ಇನ್ನೊಂದು ಬಂದು ಟೆನೆನ್ಸ್ ಇದ್ದಾರೆ, 3 floors ಇದೆ, ಅದು ಟೆನೆನ್ಸ್ ಇದ್ದಾರೆ, ರೆಂಟಿಗೆ ಬಿಟ್ಟಿದ್ದೀವಿ. ಅದರಲ್ಲಿ ಗ್ರೌಂಡ್ ಫ್ಲೋರ್ ಮಾತ್ರ ವೆಕೇಟ್ ಮಾಡಿಸಿ ನಮ್ಮ ಥಿಂಗ್ಸ್ ನಾವು ಬ್ಯಾಂಗ್ಳೂರಿಂದ ಏನೆಲ್ಲ ಶಿಫ್ಟ್ ಮಾಡಿದ್ವಿ ಅದು ಇಲ್ಲಿ ಡಂಪ್ ಮಾಡಿ ಇಟ್ಟಿದ್ದೀವಿ ಆ ಗ್ರೌಂಡ್ ಫ್ಲೋರು, ಟೆನೆನ್ಸ್ ಗ್ರೌಂಡ್ ಫ್ಲೋರಲ್ಲಿ. ಸೊ ನಾನೇನು ಅರೇಂಜ್ ಮಾಡ್ಕೊಂಡಿಲ್ಲ, ಯಾಕಂದರೆ ಮತ್ತೆ ಶಿಫ್ಟ್ ಆಗೋದೇ, ಇಲ್ಲೇನು ನಾನು ಮಾಡೋದು ಏನು ಇಲ್ವಲ್ಲ. ಓನ್ಲಿ ಬೆಡ್ ಮಾತ್ರ ಫಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ಕೊತಾ ಇದ್ದೀವಿ ಅಷ್ಟೇ. ಇನ್ನೇನು ಅಷ್ಟು ಥಿಂಗ್ಸ್ ಎಲ್ಲ ಏನು ಅರೇಂಜ್ ಮಾಡ್ಕೊಂಡಿಲ್ಲ. ನಮ್ಮ ಹೋಮ್ ಟೂರ್ ಬೇಕು ಅಂದರೆ ನಾನು ಇನ್ನೊಂದು ವೀಡಿಯೋಲಿ ಅಪ್ಲೋಡ್ ಮಾಡ್ತೀನಿ, ನನಗೆ ಕೇಳಿ. ಹೋಮ್ ಟೂರ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆ್ಯಕ್ಚುಲಿ ನನಗೇನು ಕ್ರೇವಿಂಗ್ಸ್ ಇದೆ ಅಂದರೆ ಒಂಥರ ಹುಳಿ. ಈಗ ಟ್ಯಾಮ್ರಿನ್ ಎಲ್ಲ ನೋಡಿಬಿಟ್ರೆ ನನಗಷ್ಟೇ ಬಾಯಲ್ಲಿ ಎಣ್ಣೆಲ್ಲು ಬರ್ತಾನೆ ಇರುತ್ತೆ, ಅಷ್ಟು ಹುಳಿ ತಿನ್ನಬೇಕು ಅನ್ನಿಸ್ತಿದೆ. ನನಗೆ ಈ ಥರ ಕ್ರೇವಿಂಗ್ಸ್ ಇದೆ. ನಿಮ್ಗೆ ಯಾವ ಥರ ಕ್ರೇವಿಂಗ್ಸ್ ಇದೆ? ನೀವು ಯಾರಾದರೂ ಪ್ರೆಗ್ನೆಂಟ್ ಇದ್ದು ನನ್ನ ವಿಡಿಯೋ ನೋಡ್ತಿದ್ದೀರಾ ಅಂದರೆ ನನಗೆ ಹೇಳಿ. ನನಗೆ ಹುಳಿ ತಿನ್ನಬೇಕು ಅನ್ನಿಸ್ತಾ ಇದೆ. ಲೆಮನ್ ಜ್ಯೂಸು ಕೂಡ ಅಷ್ಟೇ, ನಾನು ಅಷ್ಟು ಶುಗರ್ ಆ್ಯಡ್ ಮಾಡಿಲ್ಲ, ಲೈಟಾಗಿ ಶುಗರ್ ಹಾಕ್ಕೊಂಡು ಮೋಸ್ಟ್ಲಿ ಹುಳಿಯಾಗೆ ಕುಡಿತಾ ಇದ್ದೀನಿ. ಏನೋ ನನಗೆ ಹುಳಿ ಅಂದರೆ ಒಂದು ಸ್ವಲ್ಪ ಚೆನ್ನಾಗಿ ಇಷ್ಟ ಆಗ್ತಿದೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನೀವು ಪ್ರೆಗ್ನೆನ್ಸಿಲಿ ವರ್ಕ್ ಮಾಡ್ತಾ ಇದ್ದೀರಾ, ಇದು ಸೇಫಾ ಹೇಗೆ ಅಂತ ಇದ್ದೀರಾ ಅಂದರೆ, ನನ್ನ ವರ್ಕ್ ಬಂದುಬಿಟ್ಟು ಅಷ್ಟು ಸ್ಟ್ರೆಸ್ ಇಲ್ಲ. ಏನು ಅಂದರೆ
ನನ್ನ ವರ್ಕು ಅಷ್ಟು ಸ್ಟ್ರೆಸ್ ಜಾಬ್ ಅಲ್ಲ. IT ಅಲ್ಲ, ನನ್ನ ನಾನ್ IT ರೋಲು. ನಾನು ಎಲೆಕ್ಟ್ರಿಕಲ್ ಇಂದ ನನಗೆ ಕೋಡಿಂಗ್ ನಾಲೆಜ್ ಇರಲಿಲ್ಲ ಅಂತ ನಾನು ನಾನ್ IT ರೋಲ್ ಪ್ರಿಫರ್ ಮಾಡಿದ್ದೀನಿ. ಸೊ ನಾನ್ IT ಇರೋದ್ರಿಂದ ನನಗೆ ಅಷ್ಟು ಸ್ಟ್ರೆಸ್ ಅನ್ನೋದು ಇಲ್ಲ ನನ್ನ ವರ್ಕಲ್ಲಿ. ಅದು ಅಲ್ಲದೆ ಬಂದ್ಬಿಟ್ಟು ನನ್ನ ವರ್ಕ್ ಏನಿದೆ, ಅವತ್ತಿನ ಡೇ ಏನಿದೆ ನಾನು ಅದನ್ನು ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಡೇಗೆ ಪೋಸ್ಟ್ಪೋನ್ ಮಾಡೋದಿಲ್ಲ. ಇವತ್ತಿನ ವರ್ಕ್ ಏನಿದೆ, ಇವತ್ತು 5 ಎಂಡ್ ಆಫ್ ದ ಮೈ ಶಿಫ್ಟ್ ಒಳಗಡೆನೆ ನಾನು ಕಂಪ್ಲೀಟ್ ಮಾಡಿಬಿಟ್ಟು ನೆಕ್ಸ್ಟ್ ಡೇಗೆ ಇವತ್ತಿಂದು ನಾನು ಬ್ಯಾಕ್ಲಾಗ್ ತೊಗೊಂಡು ಹೋಗೋದಿಲ್ಲ ಯಾವುದು ಕೂಡ ಅಷ್ಟೇ. ಸೊ ಅವತ್ತಿಂದ ಅವತ್ತು ಮುಗಿಸೋದ್ರಿಂದ ನನಗೆ ಶಿಫ್ಟ್ ಆದಮೇಲೂ ಆ ಸ್ಟ್ರೆಸ್ ಅನ್ನೋದು ಇರೋದಿಲ್ಲ. ಮತ್ತೆ ವರ್ಕ್ ಮಾಡ್ಬೇಕು ಶಿಫ್ಟ್ ಆದಮೇಲೆ ಏನಾದರೂ ಮಾಡೋದು ಅವೆಲ್ಲ ಏನೂ ಇರೋದಿಲ್ಲ. ಅವತ್ತಿಂದ ಅವತ್ತು ಕ್ಲೋಸ್ ಮಾಡಿಬಿಟ್ಟು ಏನೇ ಇದ್ರು ನೆಕ್ಸ್ಟ್ ಡೇ ಮತ್ತೆ ಫ್ರೆಶ್ ನೆಕ್ಸ್ಟ್ ಏನು ಟಾಸ್ಕ್ ಇದೆಯೋ ಅದನ್ನು ಮಾತ್ರ ಮಾಡ್ಕೊತೀನಿ ನಾನು. ಸೊ ನನಗೆ ಅದು ಫ್ರೀಯಾಗೇ ಇದೆ, ಕಂಫರ್ಟಬಲ್ ಆಗೇ ಇದೆ ವರ್ಕ್ ಮಾಡೋದು. ಅದರಿಂದ ಅದು ನನಗೇನು ಪ್ರಾಬ್ಲಮ್ ಇಲ್ಲ, ಸ್ಟ್ರೆಸ್ ಅನ್ನಿಸ್ತಾ ಇಲ್ಲ. ಮೇ ಬಿ ಸ್ಟ್ರೆಸ್ ಇರೋ ಜಾಬ್ ಆದರೆ ಖಂಡಿತ ಪ್ರೆಗ್ನೆನ್ಸಿಲಿ ಅದು ರಿಸ್ಕಿನೇ, ಅದೊಂದು ಹೇಳ್ಬೇಕು ಅಂದ್ಕೊಂಡೆ. ಅಂದರೆ ಮಾರ್ನಿಂಗು ನಾನು ಹಾಲು ಕುಡಿಯೋಗೇನೆ ಡ್ರೈ ಫ್ರೂಟ್ಸ್ ಪೌಡರ್ ಮಿಕ್ಸ್ ಮಾಡಿ ಕುಡಿತೀನಿ. ಹೆಂಗೆ ಅಂದರೆ ತುಪ್ಪದಲ್ಲಿ ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್ಟು, ಮಕಾನ, ಮತ್ತು ಡ್ರೈ ಗ್ರೇಪ್ಸು, ಬ್ಲ್ಯಾಕ್ ಆ್ಯಂಡ್ ಮೆರೂನು ಒಂಥರ ಬ್ರೌನಿಶ್ ಇರುತ್ತಲ್ಲ ಅದು, ಅದೇ ಕಿಸ್ಮಿಸ್ ಅಂತಾರಲ್ಲ ಅದು, ಮತ್ತು ಆಮೇಲೆ ಪಂಪ್ಕಿನ್ ಸೀಡ್ಸ್, ಇದೆಲ್ಲನೂ ಗೀಯಲ್ಲಿ ಡ್ರೈ ರೋಸ್ಟ್ ಮಾಡಿ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಹಾಲಲ್ಲಿ ಮಿಕ್ಸ್ ಮಾಡಿಬಿಟ್ಟಿರ್ತೀನಿ ಆಲ್ರೆಡಿ. ಸೊ ಅದು ತೊಗೊಂಡಿರ್ತೀನಿ ಅಲ್ವಾ ಮಾರ್ನಿಂಗು. ನನಗೆ ಆಮೇಲೆ ಬ್ರೇಕ್ಫಾಸ್ಟ್ ಆದಮೇಲೆ ಅಷ್ಟು ಏನು ತಿನ್ನಬೇಕು ಅನಿಸೋದಿಲ್ಲ ಜಾಸ್ತಿ. ಒಂದು ಲೆಮನ್ ಜ್ಯೂಸ್ ಕುಡಿದ್ರೆ ಓಕೆ ಅನ್ನೋ ಥರ ಇರುತ್ತೆ. ಇನ್ ಮಿಡ್ ಏನಾದರೂ ಬೇಕು ಅಂದರೆ ಇವಾಗ ಬಿಸಿಲಿರೋದ್ರಿಂದ ಒಂಚೂರು ಹೈಡ್ರೇಟೆಡ್ ಫ್ರೂಟ್ಸ್ ಅಂದರೆ ವಾಟರ್ ಮೆಲನ್, ಟೆಂಡರ್ ಕೋಕೋ ಆ ಥರ ತೊಗೊತೀನಿ ಅಷ್ಟೇ. ಇನ್ನೇನು ಜಾಸ್ತಿ ಕನ್ಸ್ಯೂಮ್ ಮಾಡೋದಿಲ್ಲ. ಹಾಯ್, ಟೈಮ್ ಇನ್ನೇನೀಗ ಒಂದು 5 ಆಗ್ತಾ ಬಂತು, ನಿಯರ್ ಬೈ ಇಟ್ಸ್ ಆಲ್ಮೋಸ್ಟ್ 5. ಸೊ ನಾನು ಲಾಗೌಟ್ ಮಾಡೋ ಟೈಮ್ ಬಂತು. ಆ್ಯಕ್ಚುಲಿ ಆಫ್ಟರ್ನೂನ್ ನಾನೇನು ಶೂಟ್ ಮಾಡಿಲ್ಲ, ಏಕೆಂದರೆ ಸೇಮ್ ಒಂದು ಸ್ವಲ್ಪ ಕರ್ಡ್ ರೈಸ್ ತಿಂದು ಟ್ಯಾಬ್ಲೆಟ್ ಹಾಕೊಂಡೆ, ಸೇಮ್ ರೊಟೀನೇ. ನಿಮಗೂ ಬೋರ್ ಆಗುತ್ತೆ ಅದೇ ಥರ ರಿಪೀಟೆಡಾಗಿ ನೋಡ್ತಾ ಇದ್ರೆ. ಸೊ ಅದು ಆಗ್ತಾ ಇಲ್ಲ, ಕ್ಯಾಪ್ಚರ್ ಮಾಡಿಲ್ಲ. ಇನ್ನು ಈವ್ನಿಂಗ್ ಏನು ಅಂದರೆ ಮೋಸ್ಟ್ಲಿ ನಾನು ಈವ್ನಿಂಗ್ ಟೈಮೇ ಫ್ರೆಶ್ ಅಪ್ ಆಗೋದು. ಸಮ್ಮರ್ ಅಲ್ವಾ, ಸೊ ಈವ್ನಿಂಗ್ ಫ್ರೆಶ್ ಅಪ್ ಆದರೆ ಒಂಚೂರು ಆರಾಮಾಗಿರುತ್ತೆ ಅಂತ. ಅದು ಅಲ್ಲದೆ 8 hours ಕಂಟಿನ್ಯೂಸ್ ವರ್ಕ್ ಇರುತ್ತೆ ಅಲ್ವಾ, ಬ್ಯಾಕ್ ಪೇನ್ ಬಂದಿರುತ್ತೆ ಸ್ವಲ್ಪ. ಸೊ ಹಾಟ್ ವಾಟರ್ ಬಾತ್ ಈವ್ನಿಂಗ್ ತೊಗೊಳ್ಳೋದ್ರಿಂದ ನನಗೂ ಒಂಚೂರು ಕಂಫರ್ಟಬಲ್ ಅನಿಸುತ್ತೆ ಅಂದ್ಬಿಟ್ಟು ಈವ್ನಿಂಗ್ ಫ್ರೆಶ್ ಅಪ್ ಆಗ್ತೀನಿ. ಮತ್ತು ನೈಟ್ ಒಂದು ಸ್ವಲ್ಪ ನ್ಯಾಪ್ ತೊಗೊಂಡು ರೆಸ್ಟ್ ತೊಗೊಂಡು ಆಮೇಲೆ ಯೂಟ್ಯೂಬ್ ಎಡಿಟಿಂಗ್ ಮಾಡಿ ಡಿನ್ನರ್ ಮುಗಿಸಿ ಮಲ್ಕೊಳ್ಳೋದಷ್ಟೇ ಇರುತ್ತೆ. ಈ ವ್ಲಾಗಲ್ಲಿ ನಾನು ಆ್ಯಡ್ ಮಾಡ್ತಾ ಇಲ್ಲ ಈವ್ನಿಂಗ್ದು, ಯಾಕೆಂದರೆ ಮತ್ತೆ ಲೆಂಗ್ತಿ ಆಗಿಬಿಡುತ್ತೆ ವ್ಲಾಗು. ನಿಮಗೂ ಹೆಂಗೆ ಅಂದರೆ ಲೆಂಗ್ತಿ ವ್ಲಾಗ್ ಆಗ್ತದೆ ಅಂದರೆ ನೋಡೋಕ್ಕೆ ನಿಮಗೂ ಟೈಮ್ ಅಷ್ಟು ಒಂದು ಪೇಷನ್ಸ್ ಇರಲ್ಲ, ಸುಮ್ಮನೆ ಬೋರ್ ಆಗುತ್ತೆ. ಸೊ ಎಷ್ಟು ಬೇಕೋ ಅಷ್ಟು ಮಿನಿಮಮ್ ಆಗಿ ಹಾಕೋಣ ಅಂದ್ಕೊಂಡು ನಾನು ಹಾಕ್ತಾಯಿದ್ದೀನಿ, ಇಷ್ಟು ಮಾತ್ರ. ಈವ್ನಿಂಗ್ ಏನು ಮಾಡ್ತೀನಿ ಅನ್ನೋದು ಬೇಕು ಅಂದರೆ ಹೇಳಿ ಹಾಕ್ತೀನಿ. ಮೋಸ್ಟ್ಲಿ ಇನ್ನೊಂದು 1 month ಅಷ್ಟೇ ವರ್ಕ್ ಲೈಫು ಇದು. ನಾನು ಮೆಟರ್ನಿಟಿ ಲೀವ್ ಅಪ್ಲೈ ಮಾಡಿದ್ದೆ ಅಂದೆ ಅಲ್ವಾ. ಸೊ ನೆಕ್ಸ್ಟ್ ಮಂತಿಂದ ಮಿಡ್ ಆಫ್ ಏಪ್ರಿಲಿಂದ ಮೆಟರ್ನಿಟಿ ಲೀವ್, ಆಮೇಲೆ ಬರೀ ಯೂಟ್ಯೂಬ್ ಇರುತ್ತೆ. ಸದ್ಯಕ್ಕೆ ನನಗಿರೋ ವರ್ಕ್ ಅಂದರೆ ಒಂದು ಆಫೀಸ್ ವರ್ಕ್, ಇನ್ನೊಂದು ಯೂಟ್ಯೂಬ್ ಎಡಿಟಿಂಗ್ ಅಷ್ಟೇ. ಹೌಸ್ ಹೋಲ್ಡ್ ವರ್ಕ್ ಏನು ಮಾಡ್ತಾ ಇಲ್ಲ ನೇಟಿವಲ್ಲಿ ಇರೋದ್ರಿಂದ. ಇದು ಒಂದೇ ಮ್ಯಾನೇಜ್ ಆಗ್ತಿದೆ, ಈ ಕಂಫರ್ಟಬಲ್ ಆಗಿದೆ ನನಗೆ ಇದೆರಡು ಮ್ಯಾನೇಜ್ ಮಾಡೋದಕ್ಕೆ. ನೆಕ್ಸ್ಟು ಇನ್ನು ಮುಂದೆ ಬರೀ ಯೂಟ್ಯೂಬೇ ಇರುತ್ತೆ ಮೆಟರ್ನಿಟಿ ಲೀವ್ ಅಂದರೆ, ಅದು ಇನ್ನೂ ಕಂಫರ್ಟಬಲ್. ಇನ್ನೂ ನಿಮಗೆ ಒಳ್ಳೊಳ್ಳೆ ವಿಡಿಯೋಸು, ಒಳ್ಳೊಳ್ಳೆ ವ್ಲಾಗ್ಸ್ ಕೊಡ್ಬೋದು. ಐಡಿಯಾ ಪ್ಲ್ಯಾನ್ ಮಾಡಿ ಯಾವ ಥರ ವ್ಲಾಗ್ ಕೊಡಬೇಕು, ಯಾವ ಥರ ನಿಮ್ಮನ್ನು ಎಂಟರ್ಟೈನ್ ಮಾಡಬೇಕು ಅಂತ ಒಂದು ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ಬೋದು. ನನ್ನ ವ್ಲಾಗ್ಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ, ಅದನ್ನೇ ಹೇಳಬೇಕು ಅಂದ್ಕೊಂಡೆ. ನನ್ನ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಥ್ಯಾಂಕ್ ಯು ಸೋ ಮಚ್. ಈ ಬ್ಲಾಗ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ.